ವೀಕ್ಷಕರೇ, ಧನಸ್ಸು ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಜೂನ್ ತಿಂಗಳಲ್ಲಿ ಧನುರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆಗಳಿದೆ, ಏನು ಪ್ರಯೋಜನಗಳನ್ನುವಂಥದ್ದು ಸಿಗುತ್ತೆ, ಯಾವೆಲ್ಲ ಸುಲಭವಾದ ಪರಿಹಾರಗಳಿದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವು ಮಾಡ್ತಾ ಇರತಕ್ಕಂಥದ್ದು. ತಡ ಮಾಡೋದ್ ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಧನುರಾಶಿಯ ಲಾಂಛನ ಬಂದು ಬಿಲ್ಲಿನ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು. ರಾಷ್ಟ್ರಾಧಿಪತಿ ಗುರು ಜೊತೆಗೆ ಪೂರ್ವ ದಿಕ್ಕನ್ನ ಹೋಲ್ತಕ್ಕಂಥದ್ದು. ಈ ರಾಶಿಯ ಲಿಂಗ ಪುರುಷ ಆಗಿರ್ತಕ್ಕಂಥದ್ದು. ಮತ್ತು ಈ ರಾಶಿಯ ರತ್ನ ಪುಷ್ಯರಾಗ, ಜೊತೆಗೆ ಹಳದಿ ಮತ್ತು ಕೆಂಪು ಅದೃಷ್ಟದ ಬಣ್ಣ, ಜೊತೆಗೆ ಗುರು ಮತ್ತು ಭಾನುವಾರ ಅಂದ್ರೆ ಗುರುವಾರ ಮತ್ತು ಭಾನುವಾರ ಅದೃಷ್ಟದ ದಿನಗಳು. ಮಹಾವಿಷ್ಣು ಅದೃಷ್ಟದ ದೇವತೆ ಆಗಿರತಕ್ಕಂಥದ್ದು. 3, 1, 4, 5 ಅದೃಷ್ಟದ ಸಂಖ್ಯೆಗಳಾದ್ರೆ ಅದೃಷ್ಟದ ದಿನಾಂಕ 3, 12, 21, 30 ಅದೃಷ್ಟದ ದಿನಾಂಕಗಳಾಗಿರತಕ್ಕಂಥದ್ದು. ಮಿತ್ರ ರಾಶಿ ಮೇಷ ಮತ್ತು ಸಿಂಹ ಆದ್ರೆ ಕಟಕ, ವೃಶ್ಚಿಕ, ಮೀನ ರಾಶಿ ಶತ್ರು ರಾಶಿಗಳು. ಇನ್ನು ನಕ್ಷತ್ರಗಳನ್ನ ನೋಡೋದಾದ್ರೆ ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಚರಣ ಸೇರಿರ್ತಕ್ಕಂತಹ ಧನುರಾಶಿ. ಇಂತಹ ಧನುರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂತ ವಿಸ್ತೃತವಾದ ವಿಚಾರಗಳನ್ನ ತಿಳಿಸ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ತಿಂಗಳಲ್ಲಿ ಧನುರಾಶಿಯವರು ಕೆಲವೊಂದು ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗತ್ತೆ. ಬಹಳ ಕಡ್ಡಾಯವಾಗಿ ಮುಖ್ಯವಾಗಿ ಅನುಸರಿಸಬೇಕಾಗಿರತಕ್ಕಂತಹ ಎಚ್ಚರಿಕೆ ಏನು ಅಂತಂದ್ರೆ, ನೋಡಿ, ಜನಗಳಿಗೆ ಸಂಬಂಧಪಟ್ಟಂತಹ ಬಂಧು ಬಾಂಧವರಿರ್ಬೋದು, ನೆರೆಹೊರೆಯರಿರ್ಬೋದು, ಫ್ರೆಂಡ್ಶಿಪ್ ಸರ್ಕಲ್ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ವರ್ಗದಲ್ಲಿರ್ತಕ್ಕಂಥ ಜನಗಳ ವಿಚಾರದಲ್ಲಿ ನಿಮ್ಮ ಕಾಮೆಂಟ್ ತುಂಬಾ ಸಾಫ್ಟ್ ಆಗಿರ್ಲಿ. ನೇರವಾಗಿ ಮಾತಾಡ್ತಕ್ಕಂತಹ ವ್ಯಕ್ತಿತ್ವ ಮೊದಲೇ ನಿಮ್ದು. ಕೋಪ ಹತೋಟಿಯಲ್ಲಿಟ್ಕೋಬೇಕು, ಮಾತಿನ ಮೇಲೆ ಹಿಡಿತ ಇರಬೇಕು, ಸಾರ್ವಜನಿಕ ವಲಯದಲ್ಲಿ ಬಹಳ ಎಚ್ಚರಿಕೆಯಾಗಿ ಕೆಲಸ ಮಾಡ್ಕೋಬೇಕು. ಈ ತರದಲ್ಲಿ ಒಂದು ನೀವು ನಿಭಾಯಿಸಿದಾಗ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಯಾಕೆಂತಂದ್ರೆ ನೀವು ಒಳ್ಳೇದ್ ಮಾತಾಡಿದ್ರು ಅದರಲ್ಲಿ ಕೆಟ್ಟದನ್ನ ಹುಡುಕುವಂತಹ ಜನಗಳಿದ್ದಾರೆ. ಅಂಥದ್ರಲ್ಲಿ ನೀವೇನಾದ್ರೂ ಮಾತಾಡಿದಾಗ, ಖಾರವಾಗಿ ಮಾತಾಡಿದಾಗ ಅದು ಬೇರೆ ತರನಲ್ಲಿ ತಿರುಗುವಂತಹ ಸನ್ನಿವೇಶಗಳಿರುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು. ಇನ್ನು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈಗ ಸದ್ಯಕ್ಕೆ ಅಂತ ಆಪ್ಷನ್ಸ್ ಗಳಿಲ್ಲ. ಮಕ್ಕಳ ಮದುವೆನೋ ಅಥವಾ ನಿಮ್ ಮದುವೆನೋ ಅಥವಾ ಯಾವುದೋ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚಿಂತನೆ ನಿಮ್ಮ ಮನಸ್ಸಿನಲ್ಲಿತ್ತು ಅಂತಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಈ ಎಂತಹ ಶತ್ರುಗಳಿರ್ಲಿ, ಎಂತಹ ಸವಾಲುಗಳಿರ್ಲಿ, ಅದನ್ನ ಮೆಟ್ಟಿ ನಿಲ್ಲುವಂತಹದ್ದೇ ಧನುರಾಶಿಯವರ ಗುಣ. ಹಾಗಾಗಿ ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಗುರಿ ಇರುತ್ತೆ ಇವರಿಗೆ. ಇನ್ನೊಬ್ಬರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು. ಈ ತರ ಸನ್ನಿವೇಶಗಳಿದ್ದಾಗ ಶತ್ರುಗಳ ಮಧ್ಯದಲ್ಲಿಯೂ ಕೂಡ ಒಂದು ಜಯ ಸಿಗುತ್ತೆ. ಅಂದ್ರೆ ಒಂದು ಚಾಣಕ್ಯ ನೀತಿಯನ್ನ ಅನುಸರಿಸ್ತಕ್ಕಂಥದ್ದು. ಪಕ್ಕ ಪ್ಲಾನ್ ಮಾಡಿಕೊಂಡು ನೀವು ಕೆಲಸವನ್ನ ಮಾಡಿದ್ರೆ 100% ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ, ಪ್ರಯೋಜನ ಅನ್ನುವಂಥದ್ದು ಸಿಗುತ್ತೆ. ಈ ವಿಡಿಯೋದಿಂದ ನಿಮಗೊಂದಿಷ್ಟು ಉಪಯೋಗ ಆಗುತ್ತೆ ಕೆಲವೊಂದು ಎಚ್ಚರಿಕೆಗಳನ್ನ ಅನುಸರಿಸಿದ್ರೆ. ಇನ್ನು ನೂತನವಾಗಿರತಕ್ಕಂತ ವಸ್ತುಗಳನ್ನು, ವಾಹನಗಳನ್ನು ಅಥವಾ ಏನಾದ್ರೂ ನಿಮಗೆ ಇಷ್ಟವಾಗಿರತಕ್ಕಂತಹ ವಸ್ತುವನ್ನ ಖರೀದಿ ಮಾಡ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಸಭೆ ಸಮಾರಂಭಗಳಿಗೆ ಅಥವಾ ಯಾವುದೋ ಒಂದು ಪ್ರಯಾಣ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಅನವಶ್ಯಕವಾಗಿ ಖರ್ಚು ಮಾಡುವಂತ ಸನ್ನಿವೇಶಗಳು ಇರ್ತವೆ. ಅದಕ್ಕೆ ಅಂಕುಶವನ್ನ ಹಾಕಬೇಕಾಗತ್ತೆ. ಆ ಖರ್ಚಿಗೆ ನೀವು ಕಡಿವಾಣವನ್ನ ಹಾಕಿದ್ರೆ ಒಳ್ಳೆಯದು. ಅನವಶ್ಯಕವಾಗಿ ಖರ್ಚನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಜೊತೆಗೆ ಬಂಧು ಮಿತ್ರರ ಭೇಟಿ ಆಗುವಂತ ಸನ್ನಿವೇಶಗಳು, ಹಳೆಯ ನೆನಪುಗಳನ್ನ ಮರುಕಳಿಸುವಂತದ್ದು, ಹಿಂದೆ ಏನೋ ಒಂದು ನಡೆದು ಹೋಗಿರ್ತಕ್ಕಂತಹ ಸಿಚುವೇಶನ್ ಗಳನ್ನ ನೆನೆಸ್ಕೊಂಡು ಖುಷಿ ಪಡುವಂತದ್ದು, ಈ ರೀತಿ ಆಗಿರ್ತಕ್ಕಂತಹ ಸನ್ನಿವೇಶಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ನಡೀತವೆ. ಇನ್ನು ದೇವರಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ. ಈ ದೈವಿ ಆರಾಧನೆ ಮಾಡುವಂಥದ್ದು, ಪೂಜಾ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು, ಇಂತಹ ಒಂದು ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಅದ್ಭುತವಾದ ವಿಚಾರಗಳು ತಿಳಿಸ್ತಕ್ಕಂಥದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಡು. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜಾತಕ ಸಿಗುತ್ತೆ. ಹೀಗೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ಈ ಬಂಧು ಮಿತ್ರರು ಅಥವಾ ಸ್ನೇಹಿತರಿಗೆ ಸ್ವಲ್ಪ ಉಡುಗೊರೆಯನ್ನ ಕೊಡುವಂತ ಸನ್ನಿವೇಶಗಳು ಇರ್ತವೆ. ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಹೋಗಿ ಖಂಡಿತವಾಗ್ಲೂ ಕೊಡಬಹುದು. ಆದ್ರೆ ಈ ಪ್ರಯಾಣ ಮಾಡುವಂತದ್ದಿದೆಯಲ್ಲ, ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ಸುಮ್ನೆ ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡಿಕೊಂಡು ಅನವಶ್ಯಕವಾಗಿ ಖರ್ಚು ವೆಚ್ಚಗಳನ್ನ ಮಾಡಿಕೊಂಡು ತೊಂದರೆಯನ್ನ ಅನುಭವಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ಗಮನ ಹರಿಸಿ. ಜೊತೆಗೆ ಸ್ವಲ್ಪ ಮಕ್ಕಳ ವಿಚಾರವಾಗಿ ಒಂದು ಚಿಂತೆ ಇರುತ್ತೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು, ಒಳ್ಳೆಯ ಒಂದು ಬಟ್ಟೆಯನ್ನ ಕೊಡಿಸ್ಬೇಕು, ಅಥವಾ ಅವರಿಗೆ ಮದುವೆ ಮಾಡಬೇಕು, ಅವರಿಗೆ ಕೆಲಸ ಕೊಡಿಸ್ಬೇಕು. ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡಲಿಕ್ಕೆ, ಅಥವಾ ನೀವು ತಂದೆ ತಾಯಿಗಳಾಗಿ ನಿಮ್ಮ ಜವಾಬ್ದಾರಿಗಳನ್ನ ಪೂರೈಸೋದಕ್ಕೆ ಕಷ್ಟ ಪಡ್ತಾ ಇರ್ತೀರಿ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಅಥವಾ ಅವರ ಭವಿಷ್ಯತ್ತಿನ ವಿಚಾರದಲ್ಲಿ ಆಗಿರ್ಬೋದು, ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮಲ್ಲಿ ಕಂಡು ಬರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ, ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಏನಾಗತ್ತೆ, ಜಾಸ್ತಿ ಮೊಬೈಲ್ ಬಳಕೆ ಮಾಡುವಂಥದ್ದು, ಹೆಚ್ಚಿನ ಗಾಬರಿ ಪಡುವಂಥದ್ದು, ಚಿಂತೆ ಮಾಡುವಂಥದ್ದು, ಇಂಥ ಕಾರಣದಲ್ಲೇ ಹಿನ್ನಡೆ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು, ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನ ವಹಿಸಿದ್ರೆ ವಿದ್ಯೆಯಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಸನ್ನಿವೇಶಗಳು ವಿದ್ಯಾರ್ಥಿಗಳಿಗೆ ಕಂಡು ಬರುತ್ತೆ. ಇನ್ನು ಕೈ ಹಾಕಿದಂತಹ ಕೆಲಸಗಳು ಪಕ್ಕಾ ಯೋಚನೆ ಮಾಡಿಕೊಂಡು ಅಳೆದು ತೂಗಿ ಆ ಕೆಲಸಕ್ಕೆ ಕೈ ಹಾಕಬೇಕು. ಸುಮ್ನೆ ಯಾರೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಮಾಡುವಂತದ್ದಲ್ಲ. ಇದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು ಈ ವಾದ ವಿವಾದಗಳನ್ನ ಮಾಡ್ತಕ್ಕಂಥದ್ರಲ್ಲಿ ನಿಮಗೆ ಜಯ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವ್ಯಾಪಾರದಲ್ಲಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದ್ರೂ ಕೂಡ ನಿಮ್ಮದೇ ಆದಂತ ತಲೆಯನ್ನ ಓಡಿಸಿ ಸಕ್ಸಸ್ ಅನ್ನ ಪಡೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ದಣಿವಿರುತ್ತೆ. ಏನೋ ಒಂಥರ ಸ್ಟ್ರೆಸ್, ಸುಸ್ತು, ಆಯಾಸ, ಈ ರೀತಿ ಆಗಿರ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಒಳ್ಳೆ ಊಟ, ಒಳ್ಳೆ ವ್ಯಾಯಾಮ, ಎಕ್ಸಸೈಸು, ಸ್ವಲ್ಪ ವಾಯು ವಿಹಾರ ಮಾಡ್ತಕ್ಕಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಿಮ್ಮ ದಿನಚರಿಯಲ್ಲಿ ಅಳವಡನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಹೆಚ್ಚಿನ ಪ್ರಯತ್ನದಿಂದ ಕಾರ್ಯಸಿದ್ಧಿ ಆಗುತ್ತೆ. ನೀವು ಮಾಡ್ತಕ್ಕಂಥ ಹೆಚ್ಚಿನ ಪ್ರಯತ್ನದಿಂದ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಈ ಪಿತೃವರ್ಗದಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಅವ್ರ ಕಡೆಯಿಂದ ನೀವೇನೋ ಒಂದು ಕಷ್ಟದಲ್ಲಿ, ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತಂದ್ರೆ ಅವ್ರ ಕಡೆಯಿಂದ ನಿಮಗೆ ಒಳ್ಳೆ ಪ್ರಯೋಜನ ಆಗುತ್ತೆ, ಲಾಭ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ನೀವು ಸಮಯವನ್ನ ವ್ಯರ್ಥ ಮಾಡಬಾರ್ದು. ಸಮಯವನ್ನ ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರಿ ಅದ್ರ ಮೇಲೆ ನಿಮ್ ಸಕ್ಸಸ್ ರೇಟ್ ನಿಂತಿರುವಂತದ್ದು. ಇದೊಂದು ದೊಡ್ಡ ಎಚ್ಚರಿಕೆ ಅಂತ ತಗೋಬೇಕು ನೀವು. ಸುಮ್ನೆ ನಾಳೆ ಮಾಡೋ ಕೆಲಸ ನಾಳಿದ್ದು ಮಾಡೋಣ, ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ಅಂತ ತಿಳ್ಕೊಂಡು ಅನವಶ್ಯಕವಾಗಿ ದಿನಗಳನ್ನ ದೂಡುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ಏನು ಪ್ರಯೋಜನ ಆಗಲ್ಲ. ಬಹಳಷ್ಟು ಆರ್ಥಿಕವಾಗಿರ್ತಕ್ಕಂತಹ ನಷ್ಟ ಆಗುತ್ತೆ, ದೈಹಿಕವಾಗಿರ್ತಕ್ಕಂಥ ಸ್ಟ್ರೆಸ್ ಆಗುತ್ತೆ, ಬಹಳಷ್ಟು ಸಮಸ್ಯೆ ಆಗುತ್ತೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಹಾಗಾಗಿ ನಿರಂತರವಾಗಿ ನಿಮ್ಮ ಕೆಲಸದಲ್ಲಿ ನೀವು ಅಂಟ್ಕೊಳ್ಬೇಕು. ಸಮಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನೀವು ಮಾಡುವಂತ ಕೆಲಸ ಇನ್ನೊಂದು ½ an hour ಹೆಚ್ಚಿಗೆ ಮಾಡಬೇಕು. ಈ ರೀತಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಧನ ಪ್ರಾಪ್ತಿ ಆಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಆಗುತ್ತೆ, ದೈಹಿಕವಾಗಿ ನೆಮ್ಮದಿ ಆಗುತ್ತೆ. ಮತ್ತು ಕೆಲವೊಂದು ನಿಮಗಿರ್ತಕ್ಕಂಥ ಅಡೆತಡೆಗಳು ಕೂಡ ಸರಿಯಾಗುವಂತ ಸನ್ನಿವೇಶಗಳಿದೆ. ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಅವಕಾಶಗಳು ಇದೆ. ಕಾಂಪಿಟೇಷನ್ ತುಂಬಾ ಚೆನ್ನಾಗಿದೆ, ಜಾಸ್ತಿ ಇದೆ. ನೀವು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಅವರ ಜೊತೆ ಒಗ್ಗಿಕೊಳ್ಳುವಂತಹ, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಪರಿಹಾರಗಳನ್ನು ತಿಳಿಸ್ತೀನಿ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಬಹಳ ಅದ್ಭುತವಾದ ಫಲಗಳಿದೆ. ಈ ಎಲ್ಲ ಎಚ್ಚರಿಕೆಗಳನ್ನ ಫಾಲೋ ಮಾಡಿದ್ರೆ ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಇನ್ನು ಅದ್ಭುತವಾದ ಪರಿಹಾರಗಳು ಯಾವುದು ಅಂತಂದ್ರೆ, ಜೂನ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ನೋಡಿ, ತಾಯಿ ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ಮಾತೆಯ ದರ್ಶನವನ್ನು ಮಾಡ್ತಕ್ಕಂಥದ್ದು,
ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಸಾಧು ಸಂತರಿಗೆ ಅಥವಾ ಈ ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಸಾಧು ಸಂತರ ಸೇವೆಯನ್ನ ಮಾಡ್ತಕ್ಕಂಥದ್ದು, ಗುರುವಿನ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂಥದ್ದು, ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಫಲಗಳು ಸಿಗುತ್ತೆ. ಶುಭಕಾರಕವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.